ನಮ್ಮ ಮಹಾದೇವ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಏರ್ಪಡಿಸ್ತಕ್ಕಂಥ ಇಂದಿನ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಂದರೆ ಏನಪ್ಪ ಅಂದರೆ ಮಕ್ಕಳಿಗೆ ದೈಹಿಕವಾಗಿ ಆರೋಗ್ಯವಾಗಿ ಇರಬೇಕು ಅಂದಾಗ ಸ್ಪೋರ್ಟ್ಸ್ ಬೇಕೇ ಬೇಕಾಗುತ್ತೆ. ಈಗ ರನ್ನಿಂಗ್ ಆಗ್ಬೋದು, ಕಬಡ್ಡಿ ಆಗ್ಬೋದು, ಮಕ್ಕಳ ಒಂದು ನಗೆ ಸ್ಪರ್ಧೆ ಆಗ್ಬೋದು, ಎಲ್ಲ ಸ್ಪರ್ಧೆಗಳು ಸ್ಪೋರ್ಟ್ಸ್ ಆಗಿ ಅನ್ಕೊಳ್ತದೆ. ಈ ಸ್ಪೋರ್ಟ್ಸ್ ಅನ್ನೋದು ಏನಪ್ಪ ಅಂದರೆ ಮುಂದೆ ನಮ್ಮ ಮಕ್ಕಳು ಒಂದು ಆರ್ಮಿಗೆ ಹೋಗುವಂಥ ಮಟ್ಟಿಗೆ ಆಗ್ತಾರೆ, ಒಂದು ಪೊಲೀಸ್ ಆಗುವಂಥವ್ರು ಆಗ್ತಾರೆ, ಒಂದು NCC ಆಗುವಂಥವ್ರು ಆಗ್ತಾರೆ. ಇದೆಲ್ಲ ಏನಪ್ಪ ಫಿಸಿಕಲಿ ಮಕ್ಕಳು ಆರ್ಗನೈಸ್ ಆಗಬೇಕು ಅಂತ ನಾವು ನಮ್ಮ ಸಾಯಿ ಎಜುಕೇಷನ್ ಟ್ರಸ್ಟ್ನ ನಮ್ಮ ಮಹಾದೇವ ಇಂಟರ್ನ್ಯಾಷನಲ್ ಸ್ಕೂಲ್ ಪರವಾಗಿ ನಾವು ನಮ್ಮ ಪ್ರಿನ್ಸಿಪಲ್ ಸರ್ ರಮಣತ್ ಅವರು ಆಗ್ಬೋದು, ನಮ್ಮ ಹರೀಶ್ ಅವರು ಆಗ್ಬೋದು, ನಮ್ಮ ಮಯೂರರಾಗ್ಬೋದು, ನಮ್ಮ ನವೀಶ್ ರೆಡ್ಡಿ ಅವರಾಗ್ಬೋದು, ನಮ್ಮ ಸ್ನೇಹಿತರಾದಂಥ ನಮ್ಮ ಆಪ್ತಿಯರು ನಮ್ಮ ಮೋಹನ್ ಅವರು ಆಗ್ಬೋದು, ಈ ಬಂದಂಥ ನಮ್ಮ ಸ್ಪೋರ್ಟ್ಸ್ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ನಮ್ಮ ಸ್ನೇಹಿತರ ಹೆಸರುಗಳೆಲ್ಲ ನಮ್ಮ ಕಮ್ಮಿ ಗೊತ್ತಿರೋದು, ಎಲ್ಲರೂ ಭಾಗವಹಿಸಿ ನಮ್ಮ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸು ನಮ್ಮ ಇವರೆಲ್ಲ ಕಬಡ್ಡಿ ಪ್ಲೇಯರ್ಸು ಪ್ಲಸ್ ಇವರೆಲ್ಲ ಆಗಿದ್ದಾರೆ. ಆಮೇಲೆ ಯೋಗ ಇಂಟರ್ನ್ಯಾಷನಲ್ ಹುಡುಗರೆಲ್ಲ ಇದ್ದಾರೆ. ಇವರೆಲ್ಲ ಏನಪ್ಪ ಅಂದರೆ ನಮ್ಮ ಮಕ್ಕಳ ಮುಂದಿನ ಪ್ರಜೆಗಳ ಭವಿಷ್ಯಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀರಿ. ಇದಕ್ಕೆ ಯಾವಾಗೂ ನಮ್ಮ ಮಾಧ್ಯಮ ಮಿತ್ರರು ನಮಗೆ ಸಾಕಾರವಾಗಿ ಇದ್ದೇ ಇರ್ತೀರಿ ಅಂತ ನಂಬ್ತಾ ನಮ್ಮ ಎರಡು ಮಾತನ್ನು ಮುಗಿಸ್ತಾ ಇದ್ದೀರಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ನಮಸ್ತೆ ಸರ್, ನನ್ನ ಹೆಸರು ರಾಮನಾಥ್ ಅಂತ, ಮಹಾದೇವ ಸಮೂಹ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಕಾರ್ಯದರ್ಶಿ. ಸೊ 2016-17ನೇ ಸಾಲಿನಲ್ಲಿ ಸ್ಥಾಪನೆ ಆದಂಥ ಈ ಒಂದು ಸಂಸ್ಥೆ ರಾಮಾಂಜನೇಯ ಸರ್ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಮಾಡಿ ಸರಿಸುಮಾರು 300 ಮಕ್ಕಳೊಂದಿಗೆ ಪ್ರಾರಂಭವಾದಂಥ ಈ ಒಂದು ಸಮೂಹ ವಿದ್ಯಾಸಂಸ್ಥೆ ಇವತ್ತು 2,500 ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇದೆ ಅಂತಂದರೆ ತಪ್ಪಾಗಲಾರ್ದು ಸರ್. ಪ್ರತಿ ವರ್ಷ ನಮ್ಮ ಕಾಲೇಜ್ನಲ್ಲಾಗಲಿ, ಶಾಲೆಯಲ್ಲಾಗಲಿ ಮತ್ತು ಪದವಿ ಕಾಲೇಜ್ನಲ್ಲಾಗಿರ್ಬೋದು ರ್ಯಾಂಕ್ಸ್ನ ನೀಡುತ್ತಾ ನಮ್ಮ ವಿಶ್ವವಿದ್ಯಾಲಯಕ್ಕೆ, ರಾಜ್ಯಕ್ಕೆ ಮೊದಲನೇ ಸ್ಥಾನದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಹಿಂದೆ 2024-25ನೇ ಸಾಲಿನಲ್ಲಿ ದ್ವಿತೀಯ PUC ಫಲಿತಾಂಶದಲ್ಲಿ ಜಿಲ್ಲೆಯ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ನಮ್ಮದೇ ಕಾಲೇಜು ಪಡ್ಕೊಂಡಿದೆ, ಪ್ರಥಮ ಸ್ಥಾನ ಪಡ್ಕೊಂಡಿದೆ. ಈ ರೀತಿ ಪ್ರತಿ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಿರ್ವಹಿಸ್ಕೊಂತ ಬರ್ತಾ ಇದ್ದೀವಿ. ಈ ವರ್ಷ ನಮ್ಮ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಪ್ರತಿ ವರ್ಷ ಏನು ಮಾಡ್ತಿದ್ವಿ, ಆನ್ಯುವಲ್ ಡೇ ಅಂತ ಮಾಡ್ತಿದ್ವಿ. ಈ ವರ್ಷ ಒಂದು ಸ್ವಲ್ಪ ಬದಲಾವಣೆ ಇರಲಿ ಅನ್ನೋದಕ್ಕೋಸ್ಕರ ಸ್ಪೋರ್ಟ್ಸ್ ಫಿಯೆಸ್ಟಾ ಅಂತ. ಯಾಕಂದರೆ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಿನದಾಗಿ ದೇಹವನ್ನು ಸದೃಢವಾಗಿ ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಅವನ ವಿದ್ಯಾಭ್ಯಾಸಕ್ಕೆ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತಂದ್ರೆ ಇದಕ್ಕೆ ಉದಾಹರಣೆ ಏನು ಅಂತಂದ್ರೆ, ನಾವು ಯಾರನ್ನೋ ಎಕ್ಸಾಂಪಲ್ ತಗೊಳ್ಳುವಂಥದ್ದಲ್ಲ. ನಮ್ಮದೇ ಕಾಲೇಜ್ನಲ್ಲಿ ಓದಂತಹ ಧನುಷ್ ಅಂತ ಒಬ್ಬ ಮಧ್ಯಮ ವರ್ಗದಿಂದ ಬಂದಂತಹ ಒಂದು ವಿದ್ಯಾರ್ಥಿ, ಸೈನ್ಸ್ ವಿಭಾಗದಲ್ಲಿ ಒಳ್ಳೆಯ ವಿದ್ಯಾರ್ಥಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ವಿದ್ಯಾರ್ಥಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಒಂದು ಬಹುಮಾನವನ್ನ ಪಡ್ಕೊಂಡಿದ್ದಾನೆ ಅಂತಂದ್ರೆ ನಮ್ಮ ಕಾಲೇಜಿಗೆ ಅದಕ್ಕಿಂತ ಕೀರ್ತಿ ಬೇರೆ ಯಾವುದೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಂದು ಕಾಲೇಜು ಯಾವತ್ತಾದ್ರೂ ಒಂದು ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ ಒಂದು ಮಾದರಿ ಆಗುತ್ತೆ ಅನ್ನೋದಾದ್ರೆ ಆ ಕಾಲೇಜ್ನಲ್ಲಿ ಬರುವಂತಹ ಒಂದು ಫಲಿತಾಂಶ ಆಗಿರ್ಬೋದು, ಆ ಕಾಲೇಜ್ನಲ್ಲಿ ಇಂತಹ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸೋದಾಗಿರ್ಬೋದು. ಈ ಇಂಟಿನಿಂದ ನಮ್ಮ ಕಾಲೇಜು 2016-17ರಿಂದ 10 ವರ್ಷಗಳ ಸತತವಾದ ಪ್ರಯತ್ನದಿಂದ ನಾವು ದಶಮಾನೋತ್ಸವ ಅಂತಾನೆ ಹೇಳ್ಬೋದು. 10 ವರ್ಷ ಆಗಿದೆ ನಮ್ಮ ಕಾಲೇಜು, ನಮ್ಮ ಸಮೂಹ ಸಂಸ್ಥೆ ಸ್ಥಾಪನೆ ಆಗಿ. ಆ ಒಂದು ಸಂಸ್ಥೆಯಲ್ಲಿ ಹಲವಾರು ಒಳ್ಳೆಯ ವಿದ್ಯಾರ್ಥಿಗಳನ್ನ ರಾಜ್ಯಕ್ಕೆ, ದೇಶಕ್ಕೆ ಕೊಟ್ಟಿರುವಂಥದ್ದು, ಹಾಗೆ ಹಲವಾರು ನಮ್ಮ ದೈಹಿಕವಾಗಿ ಸ್ಪೋರ್ಟ್ಸ್ಮನ್ಸ್ನ ಕೂಡ ನಾವು ಪ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ನಮ್ಮ ಪ್ರೀ ಪ್ರೈಮರಿ ಮಕ್ಕಳು ನೋಡ್ಬೋದು, ಆಗ್ಲೇ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಸಣ್ಣ ಮಕ್ಕಳಿಂದ ಪ್ರೀ ಪ್ರೈಮರಿಯಿಂದ ಹಿಡಿದು ನಮ್ಮ 10ನೇ ತರಗತಿವರೆಗೂ 10th ಸ್ಟ್ಯಾಂಡರ್ಡ್ಗೂ ನಾವು ಸ್ಪೋರ್ಟ್ಸ್ ಮಾಡಿದ್ದೀವಿ. ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಸಹ ಮಕ್ಕಳು ಉತ್ಸುಕರಾಗಿ ಭಾಗವಹಿಸಿ ಸುಮಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿರ್ತಾರೆ. ಇದೇ ರೀತಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮಗಳು ಮುಂದುವರ್ಕೊಂತ ಹೋಗ್ತಿರ್ತದೆ. ಅದನ್ನ ಸಾಮೂಹಿಕವಾಗಿ ಜನಕ್ಕೆ ತಿಳಿಸ್ಬೇಕಾದಂತಹ ನಮ್ಮ ಮಾಧ್ಯಮ ಮಿತ್ರರು. ಯಾಕೆಂತಂದ್ರೆ ಇವತ್ತು ನಾನು ಅವ್ರಿಗೆ ಒಂದು ವಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಹೊಸಕೋಟೆಯಲ್ಲಿ ಸುಮಾರು ಕಾಲೇಜುಗಳು, ಸುಮಾರು ಶಾಲೆಗಳಿದ್ರು ಸಹ ನಮ್ಮ ಸಮೂಹ ವಿದ್ಯಾಸಂಸ್ಥೆಯಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರೆ ಎಲ್ಲರೂ ಒಟ್ಟಾಗಿ 15-20 ಮಾಧ್ಯಮ ಮಿತ್ರರು ನಮ್ಮ ಕಾಲೇಜು ಸಹ ಸ್ನೇಹಿತರಂತೆ ನಮ್ಮ ಜೊತೆಗೂಡಿ ಆ ಒಂದು ಇದನ್ನ ನಮ್ಮ ಏನು ಕಾರ್ಯಕ್ರಮಗಳಾಗತ್ತೆ ಅದನ್ನ ಸಮಾಜಕ್ಕೆ ಬಿತ್ತರಿಸ್ತಾ ಇದಾರಲ್ಲ, ಅವ್ರಿಗೆ ನಾನು ತುಂಬುವುದೇ ಧನ್ಯವಾದಗಳನ್ನ ಹೇಳ್ತಾ ಈ ಒಂದ್ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ಒಂದು ಖುಷಿಯಾದ ವಿಚಾರ ಏನಂದ್ರೆ, ನಮ್ಮ ಇವಾಗ ಪ್ರಿನ್ಸಿಪಾಲ್ ಅವರು ಮಾತಾಡ್ತಾ ಇದ್ರು, ನಾವು ಸ್ಟೇಟ್ಗೆ ಫಸ್ಟ್ ಇದ್ದೀವಿ ಅಂತ. ಅದಕ್ಕಿಂತ ಖುಷಿ ಬೇಕು ಹೊಸಕೋಟೆ ಜನತೆಗೆ. ಅಂದರೆ ಈ ಮಹಾದೇವ ಸಂಸ್ಥೆ ಎಜುಕೇಷನ್ ಟ್ರಸ್ಟು ಯಾವ ರೀತಿ ಎಜುಕೇಷನ್ ಕೊಡ್ತಾ ಇದೆ ಅಂತ ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಾಗಿದೆ.
ಈಗಾಗಲೇ ಎಲ್ಲ SLC ಆಗ್ಬೋದು, PUC ಆಗ್ಬೋದು, ಡಿಗ್ರಿನಲ್ಲಿ ಆಗ್ಬೋದು, ಎಲ್ಲ ಪ್ರಥಮ ಸ್ಥಾನವನ್ನು ನಮ್ಮ ಮಾದೇವ ಸಂಸ್ಥೆ ಪಡಿತಾ ಇದೆ ಅಂದರೆ ಅದರ ಶಿಸ್ತುಬದ್ಧ ಒಂದು ವಿದ್ಯಾಭ್ಯಾಸದ ಮತ್ತು ಒಂದು ಗುರಿ ಅವ್ರಿಗೇನಿದೆ. ನಮ್ಮ ವಿದ್ಯಾರ್ಥಿಗಳು, ಪೋಷಕರು ಕಷ್ಟಪಟ್ಟು ಒಂದು ನಮ್ಮ ಅವರ ಮಕ್ಕಳನ್ನ ಯಾಕೆ ಸೇರಿಸ್ತಾರೆ ಸ್ಕೂಲ್ಗೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಏನು ನಮ್ಮ ಮಗು ಉತ್ತಮವಾದ ಎಜುಕೇಶನ್ ಪಡೀಲಿ, ಅವರು ಒಂದು ದೊಡ್ಡ ಮಟ್ಟದ ಹುದ್ದೆಗಳನ್ನು ಪಡೀಲಿ, ಇಲ್ಲಾಂದ್ರೆ ದೊಡ್ಡ ಮಟ್ಟವಾಗಿ ಬೆಳೀಲಿ ಅಂತ ಅವ್ರು ಸೇರಿಸೋ ಕಷ್ಟಪಟ್ಟು ಕೂಲಿ ಮಾಡ್ತಾರೋ ನಾಲಿ ಮಾಡ್ತಾರೋ ಗೊತ್ತಿಲ್ಲ. ಆ ಒಂದು ವಿದ್ಯಾರ್ಥಿಯನ್ನು ಸೇರಿಸಿದಾಗ ಅವ್ರಿಗೆ ಉತ್ತಮವಾದ ಎಜುಕೇಶನ್ ಮಾದೇವ ಕಾಲೇಜಲ್ಲಿ ಸ್ಕೂಲಲ್ಲಿ ಸಿಗ್ತಾ ಇದೆ. ಅದಕ್ಕೆ ಕಾರಣ ಈ ಮಾದೇವ ಕಾಲೇಜಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಸಿಬ್ಬಂದಿ ವರ್ಗದವರು. ಅವರು ಅಗಿರುಳಿರು ಶ್ರಮಿಸ್ತಾರೆ. ನೀವು ನೋಡಿರ್ಬೋದು, ಅವರು ಇವತ್ತು ಸ್ಪೋರ್ಟ್ಸ್ ಡೇ ಇದೆ. ಸ್ಪೋರ್ಟ್ಸ್ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈ ಮಾದೇವ ಸಂಸ್ಥೆಯಿಂದ ಹಮ್ಮಿಕೊಳ್ತಾರೆ. ಇವಾಗ ಸೈನಿಕರಿಗೆ ಫಂಡ್ ಕಲೆಕ್ಟ್ ಮಾಡೋದಾಗ್ಲಿ, ಫ್ಲಡ್ ಬಂದಾಗ ಫಂಡ್ ಕಲೆಕ್ಟ್ ಮಾಡೋದು. ಯಾಕಂದ್ರೆ ಅತಿವೃಷ್ಟಿ ಅನಾವೃಷ್ಟಿ ನಮ್ಮ ಕರ್ನಾಟಕದಲ್ಲಿ ಸರ್ವೇ ಸಾಮಾನ್ಯ. ಅದಕ್ಕೆಲ್ಲ ಸ್ಪಂದನೆ ಮಾಡ್ತಾರೆ. ಮಕ್ಕಳನ್ನ ಯಾವ್ಯಾವ ರೀತಿ ಎಲ್ಲೆಲ್ಲಿ ಸ್ಪೋರ್ಟ್ಸ್ ಜೊತೆಗೆ ಸ್ಕಿಲ್ಸ್ ಅಂದ್ರೆ ಯಾವ ರೀತಿ ನಾವು ಇವಾಗ ಪೊಲೀಸ್ ಸ್ಟೇಷನ್ಗೂ ಕರ್ಕೊಂಡೋಗಿದ್ದು ನಾನು ನೋಡಿದ್ದೀನಿ. ಪೊಲೀಸವರಾದ್ರೆ ಏನು ತಾಲೂಕು ಆಫೀಸ್ ಕರ್ಕೊಂಡೋಗಿರೋದು ನೋಡಿದ್ದೀನಿ. ಎಲ್ಲಾ ಕಡೆ ಕರ್ಕೊಂಡೋಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಅದರ್ ಆಕ್ಟಿವಿಟೀಸ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಈ ಸಂಸ್ಥೆ ಉನ್ನತವಾಗಿ ಬೆಳೀಲಿ, ಇಡೀ ರಾಜ್ಯಕ್ಕಲ್ಲ ಇಡೀ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನ ಪಡೀಲಿ ಅಂತ ನಾನಂತೂ ಕೇಳ್ಕೊಂತ ಇದ್ದೀನಿ. ನೀವೆಲ್ಲ ಬಂದಿದ್ದೀರಾ, ನಿಮ್ಗೆಲ್ಲ ಹೊಂದಿಸ್ತಾ ನಾನು 2 ಮಾತು